ಈಗ ನಾನು ಸಂತೋರ್ ಪರಿಚಯ ಆಗಿ ಒಂದು 12-13 ವರ್ಷ ಆಯಿತು. ನಾವು ಸೀರಿಯಸ್ ಆಗಿ ಮಾತಾಡಿದರೆ ಮ್ಯಾಕ್ಸಿಮಮ್ ಅಂದರೆ ಇಡೀ 12 ವರ್ಷದಲ್ಲಿ ಒಂದು 2-3 ಅವರ್ ಇರ್ಬೋದು ಸೀರಿಯಸ್ ಆಗಿ ಅಷ್ಟು ಮಾತಾಡಲಿ. ಇನ್ನು ಮಿಕ್ಕಿದ ಟೈಮೆಲ್ಲ ನಕ್ಕಿದ್ದೀವಿ ಯಾವಾಗ ಸಿಕ್ಕಿದ್ರು. ನಾವು ಆ ಖುಷಿ ಕ್ಷಣಗಳಲ್ಲಿ ಏನು ಈ ಕತೆ ಇರ್ತಲ್ಲ ಆ ಥರ ತುಂಬ ಲೈವ್ಲಿಯಾಗಿ ಮಾಡಬೇಕು ಅಂತ ಟ್ರೈ ಮಾಡಿದ್ವಿ. ಇವ್ರು ಶೂಟಿಂಗ್ ಪ್ಯಾಟ್ರನ್ ಡೈರೆಕ್ಟ್ರು ಬೇರೆ ಒಂದು ಸ್ಟೈಲಲ್ಲಿ ಮಾಡೋಣ ಅಂದ್ಕೊಂಡಿದ್ದಾರೆ. ನೋಡೋಣ ನೆಕ್ಸ್ಟ್. ನಿಮ್ಮ ನಿಜವಾದ ಕಥೆಯನ್ನು ಕಥೆಯಾಗಿ ಪೇಪರ್ನಲ್ಲಿ ಬರೆಯುವಾಗ ಸಾಕಷ್ಟು ಬರ್ತದೆ. ಅಂದರೆ ಅದಕ್ಕೊಂದು ಲಾಜಿಕ್ಸ್ ಬೇಕಾಗುತ್ತೆ ಅಥವಾ ನಮ್ಮ ಇಂಟೆನ್ಸಿಟಿ ಬೇಕಾಗುತ್ತೆ. ಅಂದರೆ ನಾನು ಕಥೆನ ಏನು ಹೇಳಕ್ಕೆ ಹೋಗ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಸೊ ಮೊದಲೇ ಹೇಳಿದಾಗೆ ಒಂದಷ್ಟು ಗಾಸಿಪ್ಸು ಮತ್ತೊಂದು ಏನು ಜನಗಳ ಸುತ್ತಮುತ್ತ ಏನು ನಡೀತಾ ಇರುತ್ತೆ, ಅಂದರೆ ನಮ್ಮ ಸುತ್ತಮುತ್ತನೇ ಅದ್ರ ಮೇಲೆ ಹೋಗ್ತಾ ಇರೋದು ಎಷ್ಟು ಪರಿಣಾಮಕಾರಿ ಪೇಪರ್ ಮೇಲೆ ಬಂದಿದೆ ಅಂತ ಅನಿಸ್ತಾ ಇದೆ. ಅಂದರೆ ಕಥೆಯಾಗಿ ನಾನು ಸ್ಟಾರ್ಟ್ ಟು ಎಂಡು ಸಂತೋರು ಕೊಟ್ಟೆ. ಅವರು ಸ್ಕ್ರೀನ್ ಪ್ಲೇ ಅವ್ರ ಟೀಮ್ ಜೊತೆ ಪ್ಲಸ್ ನನ್ನನ್ನು ಇಟ್ಕೊಂಡು ಎಲ್ಲರೂ ಕೂತ್ಕೊಂಡು ಅದನ್ನು ಈಗ ಸಿನಿಮ್ಯಾಟಿಕ್ ತರಬೇಕಲ್ಲ. ನಂದು ಅದು ನನ್ನ ಲೈಫಲ್ಲಿ ನಡೆದು ತುಂಬ ವರ್ಷ ನಡೀತು. ಅದನ್ನು ನಾವು 2 ಅವರ್ಸಲ್ಲಿ ತೋರಿಸ್ಬೇಕಂದ್ರೆ ಅದು ಸಿನಿಮಾಗೆ ಹೇಗೆ ಬೇಕು ಅದನ್ನು ಪೇಸು ಸ್ಕ್ರೀನ್ ಪ್ಲೇ ಏನು ಮಾಡಬೇಕು, ಡೈಲಾಗ್ ಹೆಂಗೆ ಬರಬೇಕು. ಯಾಕಂದರೆ ನಾವು ಆಗ ದಿನಕ್ಕೊಂದು ಜೋಕ್ ಆಗ್ತಾಯಿತ್ತು. ಬಟ್ ಈ ಸಿನಿಮಾದಲ್ಲಿ ಎವ್ರಿ ಸೀನ್ ಜೋಕ್ ಆಗಬೇಕಲ್ಲ, ಎಲ್ಲನೂ ಕಟ್ ಮಾಡಿ ಒಂದು ಕಡೆ ಮಾಡಬೇಕಲ್ಲ. ಅದನ್ನು ಸ್ಕ್ರೀನ್ ಪ್ಲೇನೇ ಇವ್ರ ಟೀಮ್ ಮತ್ತು ನಾನು ಕೂತ್ಕೊಂಡು ಸ್ಕ್ರೀನ್ ಪ್ಲೇ ಮಾಡ್ತಾಯಿದ್ವಿ. ಕತೆ ಅಂತ ಸ್ಟಾರ್ಟ್ ಟು ಎಂಡ್ ಏನು ಮಾಡಬೇಕು ಇಡೀ ಕತೆ ಓಣನ ಸಂತೋರ್ ಇದು ಮಾಡ್ತೀವಿ. ಅವ್ರದ್ದು ಒರಿಜಿನಲ್ ಸ್ಟೋರಿ ಅಂತಂದರೆ ಅದು ಭಾಗದ ಬಗ್ಗೆ ಒಂದಷ್ಟು ವಿಚಾರ ಬರುತ್ತೆ. ಅಂದರೆ ಗಡಿ ಭಾಗ ಈ ಕಡೆ ತಮಿಳ್ನಾಡು, ಕೇರಳ, ಮಧ್ಯದಲ್ಲಿ ಕರ್ನಾಟಕ ಇದೆಲ್ಲವನ್ನು ಬೆಸ್ತಿರುವಂಥ ಜಾಗ ಅದು. ಅಲ್ಲಿನ ಸ್ಲ್ಯಾಂಗೇ ಅದ್ಭುತವಾಗಿರುತ್ತೆ. ಸೊ ಅದನ್ನು ಅಂದರೆ ಈ ಎಲ್ಲ ಜನರಿಗಿಂತ ತುಂಬ ವಿಭಿನ್ನ ನೀವು ಹಿಂದೆ ಮಾಡಿರುವಂಥ ಸಿನಿಮಾಗಳು. ಸೊ ಅದೇ ಲೊಕಾಲಿಟಿ ಇರುತ್ತೆ, ಅದೇ ಥರ ಭಾಷೆಗಳನ್ನ ಬಳಸ್ತಾರೆ ಅಂತ. ಖಂಡಿತ ಅದೇ ನೀವೇ ಹೇಳ್ದಂಗೆ ನೋಡಿ, ಬಾರ್ಡ್ರ್ ಅಂದರೆ ಅಲ್ಲಿ ಕಾಂಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಎಲ್ಲದೂ ಇರುತ್ತೆ ಈ ಸಿನಿಮಾದಲ್ಲಿ. ನಾವೆಲ್ಲ ಹೋಗಿದ್ದೀವಿ ಅಲ್ಲಿ ಈ ಪಾತ್ರಗಳನ್ನ ಕೆಲವೊಂದು ಪಾತ್ರಗಳನ್ನ ಹತ್ತಿರದಿಂದ ನೋಡಿ ಆ ಜಾಗನ ನೋಡಿ ಅದನ್ನು ಫಸ್ಟು ಡೈಜೆಷನ್ ಮಾಡಿಕೊಂಡು ಓಕೆ ಇಲ್ಲಿ ನಮ್ಮ ಕತೆ ನಡೆಯುತ್ತೆ ಅಂತೆಲ್ಲ. ಆದರೆ ಅದ್ರ ಬಗ್ಗೆ ತುಂಬಾ ನಡೀತಾನೆ ಇದೆ. ಓವರಾಲಾಗಿ ಹೇಳಬೇಕು ಅಂದರೆ ನಾನು ಹಳ್ಳೀಲಿ ಬೆಳೆದಿಲ್ಲ, ನಾನು ಸಿಟೀಲಿ ಬೆಂಗಳೂರಲ್ಲಿ ಬೆಳೆದಿದ್ದು. ನನಗೆ ಆಸೆ ಇತ್ತು ಒಂದು ಈ ಪ್ಯಾಟ್ರನ್ ಸಿನಿಮಾ ಮಾಡಬೇಕು ಅಂತ. ಅಂದರೆ ಹಳ್ಳಿ ಸಿನಿಮಾ ಸಿಟಿ ಸಿನಿಮಾ ಅಂತಲ್ಲ, ಆ ಸೊಗಡಿನ ಸಿನಿಮಾ. ನಾನು ಅದೇ ಹೇಳ್ದಾಗ ಬಾಂಬೆಯಿಂದ ಬಂದ ತಕ್ಷಣ ಒಂದು ಮಣ್ಣಿನ ಕಥೆ ಬೇಕು, ಒಂದು ನಡಿ ನಮ್ಮೂರಿಗೂ ಅನ್ನೋ. ಸೊ ಹಂಗೆ ಶುರುವಾಗಿ ಜರ್ನಿ ಇತ್ತು ಅಷ್ಟೇ. ನಿಮ್ಮ ಲುಕ್ ಬಗ್ಗೆ ಮಾತನಾಡಿದ್ರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರೋದು ಅದು ವಾಕ್ಮನ್ ಎಲ್ಲ. ಅಂದರೆ 2000 ಸಂದರ್ಭ ಅಂತಂದರೆ ಅಲ್ಲಿ ಥರದ್ದೇ ಒಂದಷ್ಟು ಕಾಸ್ಟ್ಯೂಮ್ಗಳನ್ನ ಆ ವಾಚನ್ನ ಹುಡುಕಿ ತರೋದಿದೆಯಲ್ಲ, ಎಷ್ಟು ಕಷ್ಟ ಆಗಿತ್ತು ರಿಸರ್ಚ್ ಇದಕ್ಕೆ ಅಂತ. ಎಲ್ಲ ಡೈರೆಕ್ಟ್ರೆ ಸಂಡೇ ಬಜಾರ್ಲಿ ಹೋಗಿ ಹೇಳಿ ಜಾರ ಅಂತ ವಿಡಿಯೋದಲ್ಲಿ ಏನು ಹೇಳಿದ್ರಿ, ಇದು ಇಲ್ಲಿಂದನ ಅಂತ. ಅದೇ ಸಂಡೇ ಬಜಾರಿಂದ ಸಾಕಿದ್ರು. ಅದು ನಮ್ಗೆ ಅಭ್ಯಾಸ, ಸುಮ್ಮನೆ ಆ ವಿಡಿಯೋಗೋಸ್ಕರ ಜೋಕ್ ಮಾಡೋದು ಅಷ್ಟೇ. ನಾನು ಫಸ್ಟ್ ಸಿನಿಮಾದಲ್ಲಿ 3 ಇಳಿದು ಆ್ಯಕ್ಟ್ ಮಾಡಿದ್ದೀನಿ, ಇದೆಲ್ಲ ಮ್ಯಾಟ್ರ್ ಆಗಲ್ಲ ನನಗೆ. ಆಮೇಲೆ ನಾನು ಇನ್ನೊಂದು ಸೆಂಟಿಮೆಂಟ್ ಏನು ಅಂದರೆ, ಅಲೆಮಾರಿನಲ್ಲಿ ಯೋಗಿಗೂ ನಾನು ಸಂಡೇ ಬಜಾರಲ್ಲೇ ಕಾಸ್ಟ್ಯೂಮ್ ತಂದು. ಯಾಕಂದರೆ ಒಬ್ಬ ಗಾರೆ ಕೆಲಸ ಮಾಡೋನಿಗೆ ನೀವೆಂಥ ಒಳ್ಳೆ ಬಟ್ಟೆ ತೆಗೆದು ಕೊಳೆ ಮಾಡಿದ್ರು ಅದು ಒರಿಜಿನಾಲಿಟಿ ಬರಲ್ಲ. ಅದಕ್ಕೋಸ್ಕರ ಅಲ್ಲಿಂದ ತಂದು ಮತ್ತೆ ವಾಶ್ ಮಾಡಿ ಮತ್ತೆ ಡಲ್ ಮಾಡಿ ಅದೆಲ್ಲ ಒಂದಷ್ಟು ಎಕ್ಸ್ಪೀರಿಯೆನ್ಸ್ ಇತ್ತು. ಸೊ ಈ ಸಿನಿಮಾದಲ್ಲಿ ಆ ಥರದ್ದು ತುಂಬ ಹೊಸ ವಿಷಯಗಳಿದೆ. ಇವತ್ತು ಲಾಂಚ್ ಆಗಿದೆ, ಇನ್ಮೇಲೆ ಎಲ್ಲ ಹೊಸ ಅಪ್ಡೇಟ್ ಕೊಡ್ತೀವಿ. ಬಟ್ಟೆ ಅಂತ ಹೇಳಿದ್ರೆ ಈ ಕಾಸ್ಟ್ಯೂಮ್ಗೊಂದು ಕನೆಕ್ಷನ್ ಇದೆ ಅಂತ ಏನದು? ಇದು ಆ್ಯಕ್ಚುಲಿ 2015 ಕೆಂಡ ಸಂಪಿಗೆ ರಿಲೀಸ್ ಆದಮೇಲೆ ಅಣ್ಣವ್ರದ್ದು ಒಂದು ಪುಸ್ತಕ ಬಿಡುಗಡೆ ಕರೆದಿದ್ರು ಚಿಕ್ಕಬಳ್ಳಾಪುರದಲ್ಲಿ. ನಾನು ಮತ್ತು ಮಾನ್ವಿತಾ ಅವ್ರು ಹೋಗಿದ್ದಿದ್ದು. ಆವಾಗ ಅವರು ನೆನಪಿನ ಕಾಣಿಕೆಯಾಗಿ ಅಲ್ಲೇ ರೇಷ್ಮೆನ ಹೆಣೆದಿರೋ ರೇಷ್ಮೆ ಬಟ್ಟೆ ಕೊಟ್ಟರು. ಅಣ್ಣವ್ರ ಪುಸ್ತಕ ಬಿಡುಗಡೆ, ಅವ್ರದ್ದು ಒಂದು ಆತ್ಮಕಥನ ಬಿಡುಗಡೆ ಇತ್ತು. ಅಲ್ಲಿಗೆ ಕರೆದಾಗ ಅಲ್ಲಿ ಗೆಸ್ಟಾಗಿ ಬಂದಿದ್ದವ್ರಿಗೆ ಅಲ್ಲೇ ನೇಯ್ದಿರುವಂಥ ರೇಷ್ಮೆ ಕೊಟ್ಟಿದ್ರು ಅಣ್ಣವ್ರ ನೆನಪಿಗಾಗಿ ಅಂತ. ಅದನ್ನು ಇಷ್ಟು ವರ್ಷ 9 ವರ್ಷ ಬಟ್ಟೆ ಹಂಗೆ ಇಟ್ಟು ಈ ಒಂದು 2-3 ಮಂತ್ಸ್ ಬಿಫೋರು ಸ್ಟಿಚ್ ಮಾಡಿಸಿದ್ದು. ಅದನ್ನು ನನ್ನ ಹೊಸ ಸಿನಿಮಾಗೆ ನಮ್ಮ ಅಣ್ಣವ್ರದ್ದು ಬ್ಲೆಸ್ ಇರಲಿ, ನನ್ನ ಫ್ಯಾನು ಅಪ್ಪು ಬಾಸ್ ಅಣ್ಣವ್ರದ್ದು ಬ್ಲೆಸ್ ಇರಲಿ ಅಂತ ವೇದಿಕೆ ಮೇಲೆ ಅಪ್ಪು ಸರ್ ಕೊಟ್ಟಿದ್ದು ಅಥವಾ ಶಿವಣ್ಣ ಯಾರು ಕೊಟ್ಟಿದ್ದು ಅಂತ? ಇದು ಕೊಟ್ಟಿದ್ದೆ. ಇದು ಅಲ್ಲಿ ಅವ್ರು ಕೊಟ್ಟು ಪುಸ್ತಕ ಬರೆದಿದ್ರಲ್ಲ ಅವರು ಕೊಟ್ಟಿದ್ದು. ಆ್ಯಕ್ಚುಲಿ ಅಲ್ಲಿಗೆ ಅಣ್ಣವ್ರಿಗೂ ರೇಷ್ಮೆ ಬಟ್ಟೆ ಅಲ್ಲಿಂದನೇ ಕೊಡ್ತಾ ಇದ್ರು ಅಂತ ಹೇಳಿದರು. ಆಮೇಲೆ ನಮ್ಮ ಸಿನಿಮಾ ಪೋಸ್ಟಲ್ಲಿ ನೋಡಿ ಅಪ್ಪು ಸರ್ದು ಸಿನಿಮಾ ಪೋಸ್ಟರ್ ಇದೆ. ಇಡೀ ನಮ್ಮ ಪೋಸ್ಟರ್ನ ನೀಟಾಗಿ ಝೂಮ್ ಮಾಡಿ ನೋಡಿ, ತುಂಬ ಡಿಕೋಡ್ ಮಾಡಿದ್ರೆ ಅದರಲ್ಲಿ ಅಲ್ಲೇ ಅದಕ್ಕೆ ಕಾಣಿಸ್ತಾ ಇದೆ. ನಾವು ಕತೆ ಮಾಡಬೇಕಾದ್ರೆ ಎಲ್ಲ ಅಣ್ಣವರು ಹುಟ್ಟಿದ ಮನೆಗೆಲ್ಲ ಹೋಗಿ ತುಂಬ ಅದೆಲ್ಲ ವೆರಿ ಪಾಸಿಟಿವ್ ವೈಬ್ ನಮಗೆ. ಅಂದರೆ ಎಲ್ಲೋ ಒಂದು ಕಡೆ ಅಲ್ಲಿಂದ ತುಂಬ ಇನ್ಸ್ಪೈರ್ ಆಗಿದ್ವಿ ಆ ಜಾಗದಲ್ಲಿ. ಅವ್ರ ಜರ್ನಿನೆಲ್ಲ ಮಾತಾಡಿಕೊಂಡು ಇದೆಲ್ಲ ಯಾವುದೋ ಸ್ಟ್ರೆಸ್ ಇಲ್ಲದೆ ತುಂಬ ಚೆನ್ನಾಗಿ ಪಾಸಿಟಿವ್ ಆಗಿ ಬರ್ತಾ ಇದೆ. ಸೊ ನಮ್ಗೆ ಖುಷಿ ಇದೆ ಸಿನಿಮಾ ನಾವು ಕೆಲಸ ಮಾಡ್ತಾಯಿದ್ದೀವಿ. ಸೊ ಜನ ಏನು ಹೇಳ್ತಾರೆ ನೋಡ್ಬೇಕಷ್ಟೆ. ಡಿಸ್ಕೋ ಸ್ಟೈಲ್ ನಿಮ್ಮೂರು ಸ್ಟೈಲ್ ಒಂದು ಹೇಳ್ಬಿಡಿ ಏನಾದರೂ. ಬರೋ ವರ್ಷ ಬರ್ತದ ಎಲ್ಲ ಬಂದು ಪಿಕ್ಚರ್ ನೋಡಿ. ಥ್ಯಾಂಕ್ ಯು ಸೊ ಮಚ್. ಒಳ್ಳೆಯದಾಗಲಿ. ಕಾಲೇಜ್ ಕುಮಾರ್ ಹತ್ರ ಈ ಸಿನಿಮಾನು ಸೂಪರ್ ಹಿಟ್ ಆಗಲಿ, ಸಕ್ಸಸ್ ಆಗಲಿ. ಥ್ಯಾಂಕ್ ಯು. ನಾನು ಇದೇ ಥರ ಹೇರ್ ಸ್ಟೈಲ್ ಮಾಡ್ಕೋಬೇಕಂತ ಈ ಮೂವಿಗೆ ನೀವೇ ಮಾಡ್ಕೋಬೇಕು. ಸೊ ಇದಿಷ್ಟು ವಿಕಿ ಅವರು ಮತ್ತು ಹರಿಸತ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಲೊಕೇಶನ್ ಫಸ್ಟ್ ಬೆಂಗಳೂರು.